ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸ್ವಾಹ ಅರ್ಪಿಸ್ತಕ್ಕಂಥ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳ ಒಂದು ಭಂಡಾರನೇ ಇರತಕ್ಕಂಥದ್ದು ಸ್ವಾಹಾದ ಸ್ಟೋರ್ಸಲ್ಲಿ. ನೀವು ಅನೇಕ ಒಂದು ಕೆಳಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹಾದ ಲಿಂಕ್ ಇದೆ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅನೇಕ ರೀತಿಯಾದಂಥ ನಿಮಗೆ ಪೂಜಾ ಸಾಮಗ್ರಿಗಳು, ದೇವರ ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಾಮಗ್ರಿಗಳು ಕೂಡ ಅಲ್ಲಿ ದೊರೆತದೆ. ಖಂಡಿತವಾಗಿ ತಗೊಳ್ತಕ್ಕಂಥ ಕೆಲಸ ಮಾಡಿ. ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಖಂಡಿತ ನಿಮಗೆ ಭಾಳಷ್ಟು ಇಷ್ಟ ಆಗ್ತಕ್ಕಂಥ ಪ್ರಾಡಕ್ಟ್ ಕೂಡ. ಒಮ್ಮೆ ಉಪಯೋಗಿಸಿ ನೋಡಿ, ನಿಮಗೆ ಅದರ ಒಂದು ಸ್ವಾದ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ. ಸ್ನೇಹಿತರೆ, ಈ ವಾರ ಅಂದರೆ ವಿಶ್ವಸುನಾಮ ಸಂವತ್ಸರ ಭಾದ್ರಪದ ಮಾಸ ಶುಕ್ಲ ಪಕ್ಷ 31/8/2025ರಿಂದ 6/9/2025 ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಚಂದ್ರ ವೃಶ್ಚಿಕ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶದ ಕಾಲ. ಅದರಲ್ಲಿ ಬರ್ತಕ್ಕಂಥ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ತದನಂತರ ಶ್ರವಣ ನಕ್ಷತ್ರ, ಕೊನೆಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಈ ವಾರ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಬಹಳ ಮುಖ್ಯವಾಗಿ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ನಾವು ನೋಡಬೇಕಾಗ್ತದೆ. ಗ್ರಹಗಳು ಯಾವ ಒಂದು ಸ್ಥಿತಿಯಲ್ಲಿದೆ, ಯಾವ ಸಂಚಾರದಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಂತಕ್ಕಂಥದ್ದು ನೋಡೋದಾದರೆ, ಗುರು ಯಥಾಸ್ಥಿತವಾಗಿ ಮೀನರಾಶಿಯಲ್ಲಿರತಕ್ಕಂಥದ್ದಿದೆ. ಹಾಗೆ ಶುಕ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಹಾಗೆ ನೋಡಿ, ಬುಧ ಈಗಾಗಲೇ ಬದಲಾವಣೆಯನ್ನು ತಗೊಂಡು ಸೂರ್ಯನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು, ಕೇತು ಒಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು. ಅಂದರೆ ಸಿಂಹರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಕೇತು ಸ್ಥಿತವಾಗಿದ್ದಾರೆ. ಕುಜ ಯಥಾಸ್ಥಿತವಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ತದನಂತರ ರಾಹು ಕುಂಭರಾಶಿಯಲ್ಲಿ, ಶನಿ ಯಥಾಸ್ಥಿತವಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಈ ವಾರ ಯಾರಿಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ. ಬುಧ ತೃತೀಯಾಧಿಪತಿ, ಹಾಗೆ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯನ ಅಂಶದಲ್ಲಿ ಬುಧಾದಿತ್ಯ ಯೋಗ. ಆದರೆ ಬುಧ ಮತ್ತು ಕೇತುವಿನ ಸಂಗಮ ಒಮ್ಮೆಲೆ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಜಲತತ್ವ, ಭೂತತ್ವ ಹಾಗೆ ವಾಯುತತ್ವದಲ್ಲಿರ್ತಕ್ಕಂಥ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು. ಕಟಕ ರಾಶಿ ಉತ್ತಮ ಸ್ಥಾನವಲ್ಲ ಶುಕ್ರನಿಗೆ. ಹಾಗೆ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಭೂತತ್ವದಲ್ಲಿ ಸ್ಥಿತವಾಗಿದ್ದಾರೆ. ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇ ಇರತಕ್ಕಂಥದ್ದಿರುತ್ತೆ. ಯಾರಿಗೆ ಉತ್ತಮ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿದೆ ಎಲ್ಲ ವಿವರವಾಗಿ ನಾವು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಸ್ನೇಹಿತರೆ, ನಿಮ್ಮೆಲ್ಲರ ಈ ಒಂದು ಸಪೋರ್ಟ್ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಅಂದರೆ ಆರೈಕೆ ಭಾಳ ವಿಶೇಷವಾಗಿ ನಮ್ಮ ತುಳಸಿ ಕನ್ನಡ ಚಾನಲನ್ನು ಇಲ್ಲಿವರೆಗೂ ತೊಗೊಂಬಂದಿದ್ದೀರ. ಇನ್ನಷ್ಟು ಉತ್ತಮತೆಯನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಹಾಗಾಗಿ ಈ ವಾರದ ಒಂದು ಭವಿಷ್ಯ ದ್ವಾದಶ ರಾಶಿಗಳಿಗೆ ಯಾವ ಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತದೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ತಗೋಬೇಕು ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲಾಫಲ ನೋಡಿ. ರಾಶಿ ಅಧಿಪತಿ ಆಗಿರ್ತಕ್ಕಂಥ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಹಾಗೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಆಗಿರಬಹುದು. ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ. ಹಾಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸ್ಥಿತ. ಹಣಕಾಸು ವಹಿವಾಟುಗಳು ಕೂಡ ಈ ರಿಯಲ್ ಎಸ್ಟೇಟು, ಮತ್ತೊಂದು ವ್ಯಾಧಿ ಸಂಬಂಧ ಬರ್ತಕ್ಕಂಥ, ಆದರೆ ಈ ವ್ಯಾವಹಾರಿಕವಾಗಿ ವ್ಯಾವಹಾರಿಕವಾಗಿ ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭದ ಒಂದು ವಾರ ಕೂಡ ಆಗ್ತಕ್ಕಂಥಿರುತ್ತೆ. ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಪಂಚಮ ಸ್ಥಾನದಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡ್ತಕ್ಕಂಥಿರ್ತದೆ. ಅಣ್ಣ ತಮ್ಮಂದರ ವಿಚಾರ, ನೆರೆಹೊರೆಯ ವಿಚಾರಗಳನ್ನು ತಗೊಂಡಾಗ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಮನಸ್ತಾಪಗಳು ಕೆಲವೊಮ್ಮೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಕೇತು ಒಟ್ಟಿಗೆ ಬುಧ ಏನಾಗ್ತದೆ ಅಂದರೆ, ಸ್ವಲ್ಪ ನೀವು ಅಣ್ಣ ತಮ್ಮಂದರ, ಸಹೋದರಿಯರ ವಿಚಾರ, ನೆರೆಹೊರೆಯವರ ವಿಚಾರ, ಸ್ವಲ್ಪ ಕಾನ್ಫ್ಲಿಕ್ಟ್, ವ್ಯಾಜ್ಯಗಳು ಅಥವಾ ಹಣಕಾಸಿನಲ್ಲಿ ಗುದ್ದಾಟಗಳು ಆಗ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸ್ತದೆ.
ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಏಕಾದಶ ಭಾವದಲ್ಲಿ ಆ ರಾಹು ಸ್ಥಿತವಾಗಿದ್ದು ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದೇ ಇದೆ. ವಕ್ರನಾಗಿ ಶನಿ 11ರ ಫಲಗಳನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರುತ್ತೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ. ವ್ಯಾವಹಾರಿಕವಾಗೂ ಕೂಡ ಶುಭತ್ವ ಇರ್ತಕ್ಕಂಥ ವಾರ. ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಚೂರು ಅಡೆತಡೆ ಬರ್ತಕ್ಕಂಥದ್ದು, ಓದಿನಲ್ಲಿ ಮರವಾಗ್ತಕ್ಕಂಥದ್ದು ಸಾಧ್ಯತೆಗಳು ಬರ್ತಕ್ಕಂಥದ್ದಿದೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ನೋಡಿ ಅಷ್ಟಮ ಸ್ಥಾನದಲ್ಲಿ ಅದು ಹೋಗ್ತದೆ. ವೃಶ್ಚಿಕ ರಾಶಿ ಅಂದರೆ 8, 9, 10, 11ರ ಒಂದು ಸ್ಥಾನಗಳನ್ನು ಚಂದ್ರ ಅದು ಹೋಗ್ತಕ್ಕಂಥ ಸನ್ನಿವೇಶಗಳಲ್ಲಿ. ಶುಕ್ರನ ಸ್ಥಾನ, ಬುಧನ ಸ್ಥಾನ, ಮೂಲ ನಕ್ಷತ್ರ ಇವೆಲ್ಲ ಹಾದು ಹೋಗ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂಥ ವಾರ. ವ್ಯಾವಹಾರಿಕವಾಗಿ ಶುಭವನ್ನು ಕೊಡ್ತಕ್ಕಂಥಿರುತ್ತೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ಕಂಕಣ ಯೋಗ ಫಲ ಇರ್ತಕ್ಕಂಥ ಸಾಧ್ಯತೆಗಳೇನಿರುತ್ತೆ. ಸಾಧ್ಯವಾದಷ್ಟು ಕೂಡ ಈ ಮೇಷರಾಶಿ ಅಪವಾದಗಳನ್ನು ದೂರ ಮಾಡಲಿಕ್ಕೋಸ್ಕರ, ಕೆಲವೊಂದು ಅಪವಾದಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೋಸ್ಕರ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಎಳ್ಳಿನ ಒಬ್ಬಟ್ಟನ್ನು ಹಂಚಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ರಾಶಿಯಾಧಿಪತಿ ತೃತೀಯ ಭಾವ, ಕ್ರಿಯೇಟಿವ್ ಜಾಸ್ತಿ ಇರ್ತಕ್ಕಂಥದ್ದು, ಕೆಲವೊಂದು ಸಂಚಾರಗಳು ಬರ್ತಕ್ಕಂಥದ್ದು ಇರ್ತದೆ. ಹಾಗೆ ಧನಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ವ್ಯಾವಹಾರಿಕವಾಗಿ ಭೂಮಿ, ರಿಯಲ್ ಎಸ್ಟೇಟು, ಹಾಗೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ, ಅದು ಬುಧಾದಿತ್ಯ ಯೋಗ, ಭಾಳ ವಿಶೇಷವಾಗಿ ತಂದೆಯ ಆಸ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ವಾರದ ಕಾರ್ಯಗಳು ನಡೀತಕ್ಕಂಥಿರ್ತದೆ. ರಿಯಲ್ ಎಸ್ಟೇಟ್ ಅಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ಮಾಧ್ಯಮದಲ್ಲಿರ್ತಕ್ಕಂಥ ವೃಷಭ ರಾಶಿಯವ್ರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಾನುಲಭ್ಯತೆ ಜಾಸ್ತಿ ಆಗ್ತದೆ. ಧನಾಧಿಪತಿ ಚತುರ್ಥ ಭಾವ, ಕೂತಲ್ಲೇ ಹಣವನ್ನು ಬರ್ತಕ್ಕಂಥ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ದಿನ ತೋರಿಸ್ತದೆ. ಆದರೆ ನೋಡಿ, ಒಂದು ದುಡುಕಿನ ನಿರ್ಧಾರ, ಅತಿ ಆಸೆ ನಿರ್ಧಾರಗಳು ನಿಮ್ಮನ್ನು ನಷ್ಟಕ್ಕೆ ತಳ್ಳತಕ್ಕಂಥದ್ದಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಪಂಚಮ ಸ್ಥಾನದಲ್ಲಿ ಯಾರಿದ್ದಾರೆ, ಕುಜನಿದ್ದಾನೆ. ಓವರಾಗಿ ರಿಯಾಕ್ಷನ್ಸ್, ಓವರಾಗಿ ಎಮೋಷನ್ಸ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ತಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಓವರ್ ರಿಯಾಕ್ಷನ್ ಚೂರು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಪ್ತಮಾಧಿಪತಿ ಪಂಚಮ ಸ್ಥಾನ, ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ರಾಶಿ ಅಧಿಪತಿ ನೋಡಿ ತೃತೀಯ ಭಾವದಲ್ಲಿದ್ದಾರೆ. ಕ್ರಿಯೇಟಿವಿಟಿ ಮತ್ತೊಂದು ಎಲ್ಲ ತೋರಿಸ್ತದೆ ಈ ವಾರದಲ್ಲಿ. ದುಡುಕಿನ ನಿರ್ಧಾರಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಶುಭತ್ವ ಚೆನ್ನಾಗಿ ಬರೀತಕ್ಕಂಥದ್ದು. ಬೆಳಗ್ಗೆ ವಿಶೇಷತೆ ಒಂದು ಕ್ರಿಯೇಟಿವಿಟಿ ಜಾಸ್ತಿ ತೋರಿಸ್ತದೆ ನಿಮ್ಮ ಒಂದು ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ. ನಿಮ್ಮ ಬರವಣಿಗೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು, ಅಚ್ಚುಕಟ್ಟಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ. ಅಂದರೆ ಈ ವಾರದಲ್ಲಿ ಮಲಗಿ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಬೇಡಿ. 4ರ ಸ್ಥಾನ ಕೇತು, ಮನೆಯಿಂದ ಕೆಲವೊಮ್ಮೆ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೆಮ್ಮದಿಯನ್ನು ಕೇಳಿಸ್ಕೋಬೇಡಿ, ಅನ್ನೆಸಸರಿಯಾಗಿ ಏನೇನೋ ಮಾತಾಡ್ಬಿಟ್ಟು. ಹಾಗಾಗಿ ಸಾಧ್ಯವಾದಷ್ಟು ಗಣಪತಿ ಆರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಗಣಪತಿ ಆರಾಧನೆ, ಗಣಪತಿಯ ಮಂತ್ರಗಳು, ಹಾಗೆ ಗಣಪತಿಯ ಒಂದು ಗರಿಕೆಯನ್ನು 21 ಗಣಕೆಯನ್ನು ಇಟ್ಟು ಗಣಪತಿಗೆ ಓಂ ಗಂ ಗಣಪತಿಗೆ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶಿವತ್ವ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಿಥುನ ರಾಶಿಯವರು ಈ ವಾರದ ಫಲಗಳನ್ನು ನಾವು ನೋಡಿದಾಗ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸೂರ್ಯ, ಬುಧರು, ಕೇತುರೊಟ್ಟಿಗಿದ್ದಾರೆ. ಸ್ವಲ್ಪ ಕನ್ಫ್ಯೂಸಿಂಗ್ ನೇಚರ್. ಕೆಲವೊಂದು ಮಾತುಕತೆಗಳಲ್ಲಿ ಅಡೆತಡೆಗಳು ಬರ್ಬೋದು, ಕೆಲವೊಂದು ನಿರ್ಧಾರಗಳಲ್ಲಿ ಅಡೆತಡೆಗಳು ಬರ್ಬೋದು, ಅಥವಾ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ತದೆ. ಪ್ರಯಾಣದಲ್ಲಿ ವಿಳಂಬ ಆಗ್ಬೋದು. ಕೆಲವೊಂದು ಅಗ್ರಿಮೆಂಟ್ ಮುರಿದು ಬೀಳ್ತಕ್ಕಂಥದ್ದು ಇರ್ತದೆ. ಮದುವೆ ಮಾತುಕತೆಗಳ ವಿಚಾರಗಳಲ್ಲೂ ಬಂದಾಗಲೂ ಸಹಿತ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾನು ಈಗ ಒಂದು ಮಿಥುನ ರಾಶಿಯವರಿಗೆ ಈ ವಾರ ಹೇಳ್ತಕ್ಕಂಥದ್ದು, ನಿಮ್ಮ ದಾಖಲೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ದಾಖಲಾತಿಗಳಾಗಿರ್ಬೋದು, ಆ ದಾಖಲಾತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಕೆಲಸ ಕಾರ್ಯಗಳು, ವಹಿವಾಟುಗಳು
ಎಲ್ಲ ಕೂಡ ಚೆನ್ನಾಗಿ ನಡೀತಕ್ಕಂಥರುತ್ತೆ. 6ರ ಅಧಿಪತಿ ಚತುರ್ಥ ಭಾವದಲ್ಲಿ ಯಾರಿಗೂ ಮೈಟ್ ಮಾಡೋದಿಲ್ಲ. ಕೆಲಸ ಕಾರ್ಯಗಳಾಗಿರ್ಬೋದು, ಭೂಮಿಯ ವಿಚಾರಗಳಾಗಿರ್ಬೋದು, ಮನೆಯ ವಿಚಾರಗಳಾಗಿರ್ಬೋದು, ಆ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬಂದರೂ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ. ಯಾಕಂದರೆ ಗುರು ಲಗ್ನದಲ್ಲಿದ್ದಾನೆ. ಏನೇ ಬಂದರೂ ಕೂಡ ಗುರುವಿನ ಒಂದು ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ. ಮೆಲಗಿ ಇಲ್ಲಿ ನೋಡಿ, ನಷ್ಟಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಹಣಕಾಸು ವಹಿವಾಟುಗಳು ಖಾಲಿ ಆಯಿತು ಗುರುಗಳೇ, ಆದರೂ ಮತ್ತೆ ಫಿಲ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಖಂಡಿತವಾಗಿ ನೀವು ಮಿಥುನ ರಾಶಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದಿದೆ. ಮೆಲಗಿ ನಿಮ್ಮ ಒಂದು ನಾಲೆಡ್ಜಬಲ್ ಕೇಪಬಿಲಿಟಿ ಅಂದರೆ ನಿಮ್ಮ ಅಗಾಧವಾಗಿರ್ತಕ್ಕಂಥ ಬುದ್ಧಿಯಿಂದ ಯಾವುದೇ ಆದಂಥ ಸಮಸ್ಯೆಗಳನ್ನು ತಾವು ಸರಿದೂಗ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿಶೇಷತೆ ಈ ವಾರದಲ್ಲಿ ಪ್ರಯತ್ನಗಳನ್ನು ಬಿಡಬೇಡಿ. ಇದೇ ನಿಮ್ಮ ವಿಶೇಷವಾಗಿರ್ತಕ್ಕಂಥ ವಾರ. ಜಸ್ಟ್ ಪ್ರಯತ್ನ, ಹಲವಾರು ಪ್ರಯತ್ನಗಳಲ್ಲಿ ಸೋಲಾಗ್ತಿದೆ, ನಥಿಂಗ್ ಟು ವರಿ. ಹಲವಾರು ಪ್ರಯತ್ನಗಳು ದ್ಯಾನ್ ಸಕ್ಸೀಡ್. ಕೇತು ಏನು ಮಾಡುತ್ತೆ, ಪ್ರಯತ್ನವನ್ನು ಮೋಕ್ಷ ಮಾಡೋದ್ರಿಂದ ಅಂದರೆ ಕಟ್ಟು ಮಾಡೋದ್ರಿಂದ ನೆಕ್ಸ್ಟ್ ಪ್ರಾರ್ಥನೆ ಅಂದರೆ ನೆಕ್ಸ್ಟು ತಾವು ಮಾಡ್ತಕ್ಕಂಥ ಅಂದರೆ ರಿಪಿಟೇಷನ್ಸ್ ಅಂತ ಕರೆದು, ಆ ರಿಪಿಟೇಷನ್ಸ್ ನಿಮಗೆ ಗೆಲುವನ್ನು ತಂದುಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ. ಓಂ ಬ್ರಹ್ಮಸ್ಪತಯೇ ನಮಃ. ಮಿಥುನ ರಾಶಿಯವರು ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದಿರುತ್ತೆ. ಸಕ್ಕರೆಯನ್ನು ಇರುವೆಗೂಡಿಗೆ ಸ್ವಲ್ಪ ಮಟ್ಟಿಗೆ ಹಾಕ್ತಕ್ಕಂಥದ್ದು ಪ್ರತಿ ದಿವಸ ಮಾಡ್ಕೊಳ್ಳಿ. ನಷ್ಟ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೆ ಲಗ್ನದಲ್ಲೇ ಶುಕ್ರ ಇದ್ದಾನೆ. ಎಕ್ಸೈಟ್ಮೆಂಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಹಾಗೆ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ಸೂರ್ಯನೊಟ್ಟಿಗಿದ್ದಾನೆ, ಕೇತುನೊಟ್ಟಿಗಿದ್ದಾನೆ. ಎಕ್ಸೈಟ್ಮೆಂಟಿಂದ ಎಲ್ಲವೂ ಶುಭವಿದ್ದದ್ದನ್ನು ಅಶುಭವನ್ನಾಗೆ ಮಾಡ್ತಕ್ಕಂಥ ವಾರ ಆಗ್ತದೆ. ಅಷ್ಟಮ ಸ್ಥಾನ ರಾಹು, 9ರ ಸ್ಥಾನದಲ್ಲಿ ವಕ್ರನಾಗಿ ಶನಿ ಇದ್ದಾನೆ. ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಕುಜ. ಒಂದು ಸ್ವಲ್ಪ ಅಂದರೆ ತಾವು ಮಾಡ್ತಕ್ಕಂಥ ಕಾರ್ಯಗಳು ಯಶಸ್ಸನ್ನು ಕಾಣಬೇಕಾದ್ರೆ ಸ್ವಲ್ಪ ದುಡುಕಿನ ನಿರ್ಧಾರಗಳು, ಹಾಗೆ ಅತಿಯಾಸೆಯನ್ನು ಮನಸ್ಸಲ್ಲಿ ಅಂದರೆ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಇದು ವಿರುದ್ಧವಾಗಿರ್ತಕ್ಕಂಥ ವಾರ. ಕಟಕರಾಶಿಯವ್ರಿಗೆ ಸಾಧ್ಯವಾದಷ್ಟು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ಪಂಚಮ, ಷಷ್ಠ, ಸಪ್ತಮ, ಅಷ್ಟಮದಲ್ಲಿ ಅದು ಹೋಗ್ತದೆ. ಅಷ್ಟಮದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಚಂದ್ರನೊಟ್ಟಿಗೆ ರಾಹು, ಅಲ್ಲಿ ಏನಾಗ್ತದೆ, ಸ್ವಲ್ಪ ಮನಸ್ತಾಪಗಳು. ವಾರ ಕೊನೆಯಲ್ಲಿ ಕೆಲವೊಂದು ಇದ್ದಕ್ಕಿದ್ದ ಹಾಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ಹಣಕಾಸಿನಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ. ಅನ್ನೋನಾಗಿ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ. ಕಟಕ ರಾಶಿ 12ರ ಸ್ಥಾನ ಗುರುವಿದ್ದಾನೆ. ನಷ್ಟ ಜಾಸ್ತಿ ಆಗ್ತದೆ. ಹಣಕಾಸು ಉಳಿತಾ ಇಲ್ಲ, ಕಷ್ಟ. ಧನಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಸ್ವಸ್ಥಾನದಲ್ಲಿರೋದ್ರಿಂದ ತಂದೆಯ ಹಣವನ್ನೇ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ತಾವು ಸ್ವತಃ ದುಡಿತಾ ಇದ್ದೀರಿ, ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದರೂ ಕೂಡ ಉಳಿಯೋದು ಕಷ್ಟ. ತಂದೆಯಿಂದ ಹಣ ಇಸ್ಕೋಬೇಕಾಗುತ್ತೆ ಅಥವಾ ತಂದೆಯ ಹಣವನ್ನು ತಾವು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಕುಟುಂಬದೊಟ್ಟಿಗಿನ ಉತ್ತಮ ಬಾಂಧವ್ಯತೆಗಳು, ಮಾತುಕತೆಗಳು ಚೆನ್ನಾಗಿಟ್ಕೊಳ್ಳಿ. ಸುಮ್ಮನೆ ಏನೋ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಬೇಡ. ಜಸ್ಟ್ ಡಿಸ್ಕಸ್ ವಿತ್ ಮೆಂಬರ್ಸ್. ಆ ಮೆಂಬರ್ಸ್ ಒಟ್ಟಿಗೆ ಮಾತಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ತೃತೀಯ ಭಾವದಲ್ಲಿರ್ತಕ್ಕಂಥ ಕುಜ ಕೊಡ್ತದೆ. ದಶಮಾಧಿಪತಿ ಕೂಡ ಆಗ್ತದೆ. ಈ ದಶಮಾಧಿಪತಿ ನಿಮ್ಮ ಡೆಸ್ಟಿನಿ, ನಿಮ್ಮ ಹಣಕಾಸಿನ ವ್ಯವಸ್ಥೆ, ಜಸ್ಟ್ ಪ್ರಯತ್ನ. ಕಮಿಷನ್ ಆಧಾರಿತ ವ್ಯಕ್ತಿಗಳು ಅಂದರೆ ಕಮಿಷನ್ ಆಧಾರಿತದಲ್ಲಿರ್ತಕ್ಕಂಥವ್ರು, ಮಾರ್ಕೆಟಲ್ಲಿರ್ತಕ್ಕಂಥವ್ರು, ಈ ಡ್ರೈವರ್ಗಳಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ. ಲಗ್ನದಲ್ಲೇ ಶುಕ್ರ ಇದ್ದಾನೆ. ಖಂಡಿತವಾಗಿ ಈ ರೀತಿಯಾದಂಥ ಕೆಲಸಗಳು, ಕಾರ್ಯಗಳು ಅಲ್ಲಿರ್ತಕ್ಕಂಥ ಕ್ಷೇತ್ರಫಲದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಕಟಕ ರಾಶಿಯವರು ಸಹಿತವಾಗಿ ಗಣಪತಿಯ ಆರಾಧನೆ, ಗಣಪತಿಯ ಮಂತ್ರಗಳು, ಗಣಪತಿಯ ಅಷ್ಟೋತ್ತರಗಳು, 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಶುಭತ್ವ ಆಗ್ತದೆ. ಸಿಂಹ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾನೆ. ಬುಧಾದಿತ್ಯ ಯೋಗ ಜೊತೆಗೆ ಕೇತು ಒಟ್ಟಿಗೆ ಸೂರ್ಯ. ಅಂದರೆ ಈ ಒಂದು ರೀತಿಯಾಗಿ ನೋಡಿದ್ರೆ ಕೇತು ಸಹಿತವಾಗಿ ಫೈರಿ ನೇಚರ್, ರಾಜಕೀಯವಾಗಿರ್ತಕ್ಕಂಥ ತತ್ವ, ಕುತಂತ್ರ ಬುದ್ಧಿ ಅಂತ ಕರಿತೀವಿ. ಈ ಕುತಂತ್ರ ಬುದ್ಧಿಯನ್ನು ಸಿಂಹರಾಶಿಯವರು ಕಡಿಮೆ ಮಾಡ್ಕೊಳ್ಳಿ ಒಂದು ವಿಚಾರದಲ್ಲಿ. ಆದರೆ ರಾಜಯೋಗವಿದೆ. ರಾಶಿ ಅಧಿಪತಿ ರಾಶಿಯಲ್ಲಿದ್ದಾನೆ, 11ರ ಅಧಿಪತಿ ರಾಶಿಯಲ್ಲಿದ್ದಾನೆ, 2ರ ಧನಾಧಿಪತಿ ರಾಶಿಯಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳು, ವ್ಯಾಪಾರ, ಹಾಗೆ ಮಾಡ್ತಕ್ಕಂಥ ಕಾರ್ಯಗಳು ಜಸ್ಟ್ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥದ್ರಲ್ಲಿ ಯಶಸ್ಸನ್ನು ಕೊಡ್ತದೆ. ಯಾಕೆಂದರೆ ಹಣಕಾಸು ವಹಿವಾಟುಗಳು ಧನಾಧಿಪತಿ 1ರಲ್ಲಿದ್ದಾಗ ಪ್ರಯತ್ನದ ಮೂಲಕ, ತಾವು ಮಾಡ್ತಕ್ಕಂಥ ಕಾರ್ಯಗಳ ಮೂಲಕ
ಜಸ್ಟ್ ನಾಲೆಡ್ಜನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಬುಧ ಅಸ್ತಂಗತನಾಗಿದ್ದಾನೆ, ಓವರ್ ಆಫ್ ರಿಯಾಕ್ಷನ್ಸ್ ಅಂತ ಕರೆದ್ವಿ. ನಾನು ಮಾಡಿದ್ದು ಸರಿ, ನನ್ನಿಂದ ಆಯಿತು ಈ ಕೆಲಸ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರ್ತದೆ. ಸಾರ್ವಜನಿಕವಾಗಿರ್ತಕ್ಕಂಥದ್ದು ಯಾರು ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಇದು ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್, ಒಂದು ಜೊತೆ ಅದು ಸಂಗಾತಿ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರ್ತದೆ. ಸಿಂಹರಾಶಿ ಹೌದಲ್ವೋ ನೋಡಿ, ಬುಧ ಕಮ್ಮಷ್ಟನ್ನಾಗಿದ್ದಾಗ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಆಗ್ತದೆ. ನಾನು ಎಲ್ಗೋ ಬರಲ್ಲ, ನಾನೇ ಮಾಡಿದ ರೈಟ್, ಈ ಥರದ ಮನೋಭಾವತೆ ಕೆಲವೊಂದು ಸಂದರ್ಭಗಳು ನಿಮ್ಮನ್ನು ಸಮಸ್ಯೆಯನ್ನು ಮಾಡುತ್ತೆ. ಕುಟುಂಬದೊಟ್ಟಿಗೆ ಬೇರ್ಪಡಬೇಕಾಗುತ್ತೆ. ಎರಡರಲ್ಲೇ ಇದ್ದಾರೆ, ಕುಜರಿದ್ದಾರೆ. ಈ ಕುಜ ಏನು ಮಾಡುತ್ತೆ, ಓವರ್ ಆಫ್ ರಿಯಾಕ್ಷನ್ಸ್, ಓವರ್ ಆಫ್ ಅಹಂ ಏನು ಮಾಡ್ತದೆ, ಸ್ವಲ್ಪ ಮಟ್ಟಿಗೆ ನಿಮಗೆ ಕುಟುಂಬದಲ್ಲಿ ಅಶಾಂತತೆಯನ್ನು ತರ್ತದೆ. ಬಂಧು ಬಾಂಧವರೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥಿರುತ್ತೆ. ಸ್ನೇಹಿತರೆ, ಹಾಗಾಗಿ ಏನು ಮಾಡಬೇಕು, ಸಿಂಹರಾಶಿಯವರು ಸಮಾಧಾನದ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಓಂ ನಮಃ ಶಿವಾಯ, ಶಿವಾಯ ಓಂ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ. ಖಂಡಿತ ಮನಸ್ಥಿತಿ ಸುಸ್ಥಿರವಾಗಿಟ್ಕೊಂಡಾಗ ಮಾತ್ರ ಸಿಂಹರಾಶಿಯವರಿಗೆ ಶುಭತ್ವ ಇರ್ತಕ್ಕಂಥಿರುತ್ತೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ವಕ್ರಾಗಿದ್ದಾರೆ, ರೆಟ್ರೋ, ಚೆನ್ನಾಗಿ ವ್ಯವಹಾರಗಳು ನಡಿಬೋದು, ಹಾಗೆ ಒಮ್ಮೊಮ್ಮೆ ಡೌನ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಆದರೆ ಒಂದು ಮಾರ್ಗದರ್ಶನದಿಂದ ನಿಮಗೆ ಶುಭತ್ವ ಇರುತ್ತೆ. ಹಾಗಾಗಿ ಶಿವನ ಪ್ರಾರ್ಥನೆ ಶುಭತ್ವ ಕೊಡುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಕೇತು ಒಟ್ಟಿಗೆ ಕೂತಿದ್ದಾನೆ. ವಿದೇಶ ಪ್ರಯಾಣ ಅಥವಾ ಫಾರಿನ್ ಎಕ್ಸ್ಚೇಂಜ್ ಇಂಪೋರ್ಟ್ ಅಲ್ಲಿರ್ತಕ್ಕಂಥವ್ರಿಗೆ ಅಥವಾ MNC ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಸಮಯ. ಆದರೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಿಧಾನ ಮಂದಗತಿ ಆಗ್ತದೆ. ಸೊ ಹಾಗಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವ್ಯಯಸ್ಥಾನದಲ್ಲಿ ಸೂರ್ಯನೊಟ್ಟಿಗಿದ್ದಾನೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರು ನೀವೇನು ಹೇಳ್ತೀರಾ ಕನ್ಯಾ ರಾಶಿಯವರು, ಎಲ್ಲ ಕೆಲಸ ಸರಿ ಆಗ್ತಾ ಇದೆ ಗುರುಗಳೇ, ಆದರೆ ಯಾಕೆ ಹಣಕಾಸು ಉಳಿತಾ ಇಲ್ಲ. ಅಫ್ಕೋರ್ಸ್ ಹೌದಲ್ವೋ, ಅಷ್ಟೇ ಸತ್ಯ ಕೂಡ. ಆದರೆ ಧನಾಧಿಪತಿ ಲಾಭಸ್ಥಾನದಲ್ಲಿರೋದ್ರಿಂದಾಗ ಹಣ ಬರ್ತದೆ, ಆದರೆ ಅದು ಹಾಗೆ ಖರ್ಚಾಗ್ತಕ್ಕಂಥದ್ದು ಕೂಡ ಇರ್ತದೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ. ವ್ಯಾಪಾರ ವಹಿವಾಟುಗಳ ಕ್ಷೇತ್ರದಲ್ಲಿದ್ದೀರಿ ಅಥವಾ ಏನೋ ಮತ್ತೊಂದು ಕ್ಷೇತ್ರದಲ್ಲಿ ವ್ಯಾವಹಾರಿಕವಾಗಿ ಕ್ಷೇತ್ರದಲ್ಲಿದ್ದೀರಿಂದಾಗ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡಿಬೇಕು, ಹಣಕಾಸು ಉಳಿಬೇಕು ಅಂತಕ್ಕಂಥವ್ರು ಕೇವಲ ಹೆಸರುಗಳನ್ನು ಪಾರಿವಾಳಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ನೋಡೋದಾದರೆ ಶುಭತ್ವ ಚೆನ್ನಾಗಿರ್ತಕ್ಕಂಥಿರುತ್ತೆ. ತಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತೀರ್ಣತೆ ಆಗ್ತಕ್ಕಂಥದ್ದು ಕೂಡ ತೋರಿಸ್ತದೆ. ಜೊತೆಗೆ ನಿಮ್ಮ ಏನಾದರೂ ಎಕ್ಸಾಮ್ಸ್ ನಡೀತಿದೆ, ಮತ್ತೊಂದು ನಡೀತಿದೆಯೋ, ಮಿಡ್ ಟರ್ಮ್ ನಡೀತಿದೆಯೋ, ಅವರೆಲ್ಲರಿಗೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಶುಭತ್ವ ಇರ್ತಕ್ಕಂಥಿರುತ್ತೆ. ರಾಯರ ಕುರಿತು ಆರಾಧನೆಯನ್ನು ಮಾಡಿ, ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ದಾಂಪತ್ಯ ಜೀವನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕಾನ್ಫ್ಲಿಕ್ಟ್ ಇರ್ತಕ್ಕಂಥಿರುತ್ತೆ. ಅತಿಯಾದಂಥ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕನ್ಯಾ ರಾಶಿ ರಾಹು 6ರ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಕೆಲಸ ಕಾರ್ಯಗಳು ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮೈನೋಯಿಸ್ಕೊಳ್ಳೋದಲ್ಲೇ ಕೆಲಸವನ್ನು ಮಾಡ್ತೀರಿ ಕೂಡ. ಶುಭತ್ವ ಇರ್ತಕ್ಕಂಥಿರುತ್ತೆ. ಸೂರ್ಯನ ಶಾಂತಿ, ಬುಧ ಶಾಂತಿ ಭಾಳ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಮಾಣವಾಗಿ ಕೊಡಿ. ಅರ್ಘ್ಯವನ್ನು ಓಂ ಗಣೇಯಾದಿತ್ಯಾಯ ಸೂರ್ಯಾಯ ಓಂ, ಸೂರ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಭಾನುವಾರಗಳೊಂದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ, ಶುಭ ಆಗ್ತದೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಈಗ ಆಲ್ರೆಡಿ ಒಂದು ರೀತಿಯಾಗಿ ರೋಷಾವೇಶಗಳು ಜಾಸ್ತಿ ಆಗ್ತದೆ. ರೋಷಾವೇಶ ಅಂದರೆ ಏನು, ಸುಮ್ಮನೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಏನಾದರೂ ಮಾಡಿ ಬದಲಾವಣೆ, ನನ್ನ ಕಾರ್ಯಕ್ಷೇತ್ರಗಳನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಥವಾ ರಾಜಕೀಯವಾಗಿ ಶುಭತ್ವವನ್ನು ಇರಬೇಕು ಅಂತಕ್ಕಂಥ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ, ಅಡೆತಡೆಯಲ್ಲಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವವನ್ನು ಕೊಡ್ತದೆ. ತುಲಾರಾಶಿ 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾರೆ. ಸೂರ್ಯ ಧನಸ್ಥಾನ ಅಂದರೆ ಏಕಾದಶ ಭಾವದಲ್ಲಿದ್ದಾರೆ. ಬುಧನೊಟ್ಟಿಗೆ ಸೂರ್ಯ ಬುಧಾದಿತ್ಯ ಯೋಗ, ಖಂಡಿತವಾಗಿ ಶುಭತ್ವ ಇರ್ತಕ್ಕಂಥದ್ದು ಕೂಡ ನಾವು ತುಲಾರಾಶಿಯವರಿಗೆ ನೋಡ್ಬೋದು. ಕಾರ್ಯಗಳ ವಿಳಂಬತೆ ಇತ್ತು ಗುರುಗಳೇ, ಖಂಡಿತ ರಿಲೀಸ್ ಆಗ್ತದೆ. ಲಾಭದ ಒಂದು ಹೊಳೆ ಇರತಕ್ಕಂಥದ್ದು ಇರ್ತದೆ. ಧನಾಧಿಪತಿ ನಷ್ಟ ಸ್ಥಾನದಲ್ಲಿರೋದ್ರಿಂದ ತೊಗರಿ ಬೇಳೆಯನ್ನು ದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರತಕ್ಕಂಥ ಒಂದು ವಾರ. ಹಾಗೆ ವೈವಾಹಿಕ ಜೀವನ, ಸಪ್ತಮಾಧಿಪತಿ 12ರ ಸ್ಥಾನದಲ್ಲಿರೋದ್ರಿಂದ ವೈವಾಹಿಕ ಜೀವನವು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತದೆ. ವ್ಯಾವಹಾರಿಕವಾಗಿ ಸಮಸ್ಯೆ. ಸಾಧ್ಯವಾದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಹಾಗೆ ಸಾಧ್ಯವಾದರೆ ಹನುಮಾನ್ ಚಾಲೀಸ್ ಅಂದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ
ಕೆಂಪು ಕಲ್ ಸಕ್ಕರೆಯನ್ನು ತಗೊಂಡೋಗಿ ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚೋದ್ರಿಂದ ಏನಾಗ್ತದೆ ಅಂದರೆ ಸಮಸ್ಯೆಗಳು ವ್ಯಾವಹಾರಿಕವಾಗಿ ಹಾಗೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ. ಹಾಗೆ ಏನಾಗುತ್ತೆ, ಈ ಒಂದು ವಾರ ತುಲಾರಾಶಿ ಮದುವೆ ಮಾತುಕತೆಗಳು ಆದಂಥ ಸಂದರ್ಭಗಳಲ್ಲಿ ಸ್ವಲ್ಪ ವಿಳಂಬತೆ ಆಗ್ತದೆ. ಈ ವಾರ ಮದುವೆ ಮಾತುಕತೆ ಹೆಣ್ಣು ನೋಡ್ತಾ ಇದ್ದೀನಿ ಗಂಡು ನೋಡ್ತಾ ಇದ್ದೀನಿ ಸ್ವಲ್ಪ ಅವಾಯ್ಡ್ ಮಾಡಿ, ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ. ನಾನು ಹೇಳಿದಾಗೆ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ತದೆ. ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು, ರಾಶಿ ಅಧಿಪತಿ 11ರ ಸ್ಥಾನದಲ್ಲಿದ್ದಾನೆ, ನಿರಂತರವಾಗಿ ಲಾಭ, ಅಷ್ಟೇ ಸೋಂಬೇರಿತನ ಕೂಡ ಹೌದಲ್ವೋ. ವೃಶ್ಚಿಕ ರಾಶಿ 11ರ ಸ್ಥಾನದಲ್ಲಿದ್ದಾನೆ, ಎಲ್ಲವನ್ನು ಲಾಭವಾಗಿ ಪರಿಣಾಮ ಮಾಡ್ಕೋಬೇಕು ಅನ್ನಕ್ಕಂಥ ಒಂದು ಕಾಲಮಾನದಲ್ಲೇ ಸಮಸ್ಯೆಯನ್ನು ತಂದುಕೊಡ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಧನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದೆ, ಫ್ಲಕ್ಚುಯೇಟಿಂಗ್, ಹಣಕಾಸು ಫ್ಲಕ್ಚುಯೇಟ್ ಆಗ್ತದೆ ಹೌದಲ್ವೋ, ಖಂಡಿತವಾಗಿ ಸತ್ಯ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ನವಮ ಸ್ಥಾನದಲ್ಲಿದೆ. ಈಗ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ದಾಂಪತ್ಯ ವ್ಯವಹಾರ ಒಂದು ಸಾಧಾರಣವಾಗಿರ್ತಕ್ಕಂಥ ನಡೆ ಇರ್ತದೆ. ಒಂದು ಸರಿ ಜಾಸ್ತಿ ಆಗ್ಬೋದು, ಒಂದು ಸರಿ ಕಡಿಮೆ ಆಗ್ತದೆ, ಇದೇ ಥರ ಇರ್ತಕ್ಕಂಥದ್ದು ಇರುತ್ತೆ. ಇನ್ನು ವಿದ್ಯಾರ್ಥಿಗಳ ಒಂದು ಸ್ಥಾನಮಾನವನ್ನು ನೋಡಿದಾಗ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ. ಸರಸ್ವತಿಯ ಮಂತ್ರಗಳನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಹೇಳ್ಕೊಳ್ತಕ್ಕಂಥದ್ದು ಅಗತ್ಯ. ರಾಶಿ ಅಧಿಪತಿ 11ರ ಸ್ಥಾನ ಲಾಭದಲ್ಲಿದೆ, ಆಕ್ಟಿವೇಟ್ ಆಗಿ ಸ್ವಲ್ಪ ನಾನು ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಸ್ವಲ್ಪ ಆಕ್ಟಿವೇಟ್ ಆದರೆ ಲಾಭ ಮತ್ತೊಂದು ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಬರ್ತದೆ. ಜೊತೆಗೆ ನೋಡಿ, 11ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ಖಂಡಿತವಾಗಿ ಭಾಳ ವಿಶೇಷತೆ ಲಭ್ಯತೆ ಇರ್ತಕ್ಕಂಥಿರುತ್ತೆ. ಹಾಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥಿರುತ್ತೆ. ಸಾಧ್ಯವಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ನೀವು ಶಿವಲಿಂಗಕ್ಕೆ ಅಥವಾ ಶಿವನ ಮೂರ್ತಿಗೆ ಚಂದನದ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಚಂದನ ಅಭಿಷೇಕ ಕೇವಲ ಅರಿಶಿಣವನ್ನು ಅಭಿಷೇಕದಿಂದ ಪ್ರಿಯವಾಗ್ತಕ್ಕಂಥದ್ದು, ನಿಮ್ಮ ಕಷ್ಟಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ. ಭಾಳ ಸರಳವಾಗಿ ಹೇಳಿದ್ದೇನೆ. ಹಾಗೆ ಬೂಂದಿಯನ್ನು ಆ ಸಂದರ್ಭದಲ್ಲಿ ಹಂಚಿ ಒಳ್ಳೆಯದಾಗುತ್ತೆ. ಧನುರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವರಿಗೆ ಸಂಗಾತಿಯ ಒಂದು ಕೆಲಸಗಳು ನಿಮ್ಮ ಹೊರೆ ಮೇಲೆ ಬೀಳ್ತಕ್ಕಂಥದ್ದು ಇರುತ್ತೆ. ಅಫ್ಕೋರ್ಸ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದಿರ್ಬೋದು ಅಥವಾ ಬೇರೆ ಊರ ಕಡೆ ಹೋಗಿರ್ಬೋದು. ಆ ಒಂದು ಎಲ್ಲ ಒಂದು ಕಾರ್ಯಗಳು ನಿಮಗೆ ಬೀಳ್ತದೆ, ವೆದರ್ ಮೇಲ್ ಆರ್ ಫೀಮೇಲ್ ಯಾರಾದರೂ ಆಗಿರ್ಬೋದು. ಸಂಗಾತಿ ಅಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡದ ವಾತಾವರಣ ಇರತಕ್ಕಂಥಿರುತ್ತೆ. 12ರ ಅಧಿಪತಿ ದಶಮ ಸ್ಥಾನ, ವರ್ಕ್ ಲೋಡ್ ಜಾಸ್ತಿ ಆಗ್ತದೆ, ಬಾಸ್ ಎಕ್ಸ್ಟ್ರಾ ವರ್ಕ್ ಲೋಡ್ ಕೊಟ್ಬಿಡ್ತಾರೆ. ಹಣಕಾಸು ವಹಿವಾಟುಗಳು ಕೊಂಚ ಶುಭತ್ವವನ್ನು ಕೊಡ್ತದೆ. ಹಾಗೆ 6ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಆಗಲೇ ಹೇಳಿದಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕ್ಲ್ಯಾಶಸ್ ನಡೀತದೆ. ಹಾಗೇ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಅಂದರೆ ನಿಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಬಾಸ್ ಕಿರಿಕಿರಿ ಇರ್ತಕ್ಕಂಥದ್ದು ಇರ್ತದೆ, ಹೆಚ್ಚಿಗೆ ಆಗಿರ್ತಕ್ಕಂಥ ಒತ್ತಡಗಳನ್ನು ಕೊಡ್ಬೋದು. ಧನುರಾಶಿಯವರು ಶುಕ್ರನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಶುಕ್ರ ಶಾಂತಿ ಹೇಗೆ? ಕೇವಲ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ, ಹಾಗೆ ಸಾಧ್ಯವಾದರೆ ನಿತ್ಯ ಸುಮಂಗಳಿಗೆ ಮಂಗಲ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವೆಲ್ಲ ಸಮಸ್ಯೆಗಳ ಪಾರು ಆಗ್ತಕ್ಕಂಥದ್ದು ಈ ಒಂದು ಸಣ್ಣ ಸರಳ ಪರಿಹಾರದಿಂದ. ಹಾಗೆ ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು ಕೂಡ ಶುಭತ್ವವನ್ನು ಕೊಡುತ್ತೆ. ಹಾಗೆ ಇಲ್ಲಿರ್ತಕ್ಕಂಥ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೀವು ಎಕ್ಸ್ಪೆಕ್ಟೇಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರ್ತದೆ. 95, ನಾನು 99 ಔಟ್ ಆಫ್ ಔಟ್ ಬರೆದಿದ್ದೀನಿ ಗುರುಗಳೇ, ಎಲ್ಲ ಸೂಪರಾಗಿದೆ, ಆದರೂ ಕೂಡ ಮಾರ್ಕ್ಸ್ ಕಡಿಮೆ ಬಂತು. ದಟ್ ಈಸ್ ಬಿಕಾಸ್ ಯಾಕೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸಮಸ್ಯೆ ಆಗ್ಬೋದು, ಮರ್ತೋಗಿರ್ತೀರ, ಪ್ಲಸ್ ಆರ್ ಮೈನಸಲ್ಲಿ ಸಮಸ್ಯೆ ಮಾಡಿರ್ತೀರ, ಅಥವಾ ನಾವು ಮಾಡ್ತಕ್ಕಂಥ ಅಂದರೆ ಇದರಲ್ಲಿ ಮಾಡ್ತಕ್ಕಂಥ ಒಂದು ಬರವಣಿಗೆಯಲ್ಲಿ ತಪ್ಪು ಮಾಡಿರ್ತೀರಿ. ಇವೆಲ್ಲದರಿಂದ ನಿಮಗೆ ಸಮಸ್ಯೆ ಬರ್ತದೆ. ಧನುರಾಶಿ ವಿದ್ಯಾರ್ಥಿಗಳು ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ. ಓಂ ನಮಃ, ಓಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ, ಮನಃಶಾಂತಿ ಆಗ್ತದೆ. ಮತ್ತಾಗಿ ಮೈಂಡ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಇರ್ತದೆ, ಶುಭತ್ವ ಆಗ್ತದೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಕರ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಚಂದ್ರ ಸಹಿತವಾಗಿ 11, 12, 1, 2ರಲ್ಲಿ ಹಾದು ಹೋಗ್ತಕ್ಕಂಥದ್ದಿದೆ. ಮಕರ ರಾಶಿಯರ ತತ್ವ ನೋಡ್ಕೊಳ್ಳಿ. ಏನೇ ಒಂದು ಕಾರ್ಯಗಳನ್ನು ಮಾಡಬೇಕಾದರೂ ಸಹಿತ ಹಲವಾರು ರಿಪಿಟೇಷನ್ ಆಗಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸಪ್ತಮ ಸ್ಥಾನದಲ್ಲಿ ಶುಕ್ರ, ಮದುವೆ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಇರ್ತದೆ.
ಆದರೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಬುಧ ಹಾಗೆ ಕೇತುರಿದ್ದಾರೆ. ಒಂದಲ್ಲ ಒಂದು ಕಡೆಯಿಂದ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಒಮ್ಮೊಮ್ಮೆ 12 ಮನೆ ಜಾಸ್ತಿ ಬಂದ್ಬಿಡುತ್ತೆ. ಆದರೆ ಕೇತು ಇರೋದ್ರಿಂದ ಕೇತು ಶಾಂತಿ ಅಗತ್ಯವಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮಕರ ರಾಶಿ ಇರತಕ್ಕಂಥವ್ರು ತಂದೆಯೊಟ್ಟಿಗಿನ ವ್ಯಾವಹಾರಿಕವಾಗಿರ್ತಕ್ಕಂಥ ಬಂಧಗಳಾಗಿರ್ಬೋದು ಅಥವಾ ಅವರೊಟ್ಟಿಗಿನ ವ್ಯಾಜ್ಯಗಳಾಗಿರ್ಬೋದು ಎಕ್ಸ್ಟೆಂಡ್ ಮಾಡಬೇಡಿ. ಇಲ್ಲಿ ನಾನು ಅನ್ನಿಸ್ ಪ್ರಕಾರ ಮಕರ ರಾಶಿಯವರು ಹಣಕ್ಕೆ ಹೆಚ್ಚು ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ. ಇಲ್ಲಿ ಸಂಬಂಧಕ್ಕಿಂತ ಹಣಕ್ಕೆ ಪ್ರಿಯಾರಿಟಿ ಈ ವಾರ ಕೊಡ್ತೀರಿ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ, ತಂದೆಯೊಟ್ಟಿಗಿನ ಮನಸ್ತಾಪಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುತ್ತೆ. 2ರ ಸ್ಥಾನದಲ್ಲಿ ಯಾರಿದ್ದಾರೆ, ರಾಹು ಇದ್ದಾರೆ. ಆ ರಾಹುವಿನ ಒಂದು ಉಪಟಳ ಏನಪ್ಪ ಅಂದರೆ ಸಾಂಸಾರಿಕ ಜೀವನ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತದೆ. ಆಗ ನೀವು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾರು ಮಕರ ರಾಶಿಯಲ್ಲಿದ್ದೀರೋ ಸ್ವಲ್ಪ ನೋಡಿ, 9ರ ಸ್ಥಾನದಲ್ಲಿ ಕುಜ ಇದ್ದಾನೆ. 9ರ ಸ್ಥಾನ ತಂದೆಯೊಟ್ಟಿಗಿನ ಸ್ವಲ್ಪ ಬಂಧಗಳು, ಹಿರಿಯರೊಟ್ಟಿಗಿನ ಬಂಧಗಳು ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ. ಕುಟುಂಬ ಅಶಾಂತತೆಯನ್ನು ಕೊಡುತ್ತೆ. ಅವರ ಹಣಕಾಸಿನ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಹಾಗಾಗಿ ಮಕರ ರಾಶಿಯವರು ದುಡುಕಿನ ನಿರ್ಧಾರಗಳನ್ನು ಮಾಡಲೇಬೇಡಿ. ಶಾಂತ ಚಿತ್ತರಿಂದ ಈ ವಾರವನ್ನು ತಾವು ಕಳೆದ್ರೆ ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳು ಶುಭತ್ವವನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ಸಾಧ್ಯವಾದರೆ ನೀವು ಸಹಿತವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಶುಭ ಆಗ್ತದೆ. ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕುಂಭರಾಶಿಯವರಿಗೆ ಹಲವಾರು ಯೋಚನೆಗಳಿದೆ, ಯಾವ ಕನ್ಫ್ಯೂಷನ್ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯಾಗಿರ್ತಕ್ಕಂಥ ಒಂದು ವಾರ ತಾವು ನೋಡಬೇಕು ಅಂದರೆ ನೋಡಿ, ಕನ್ಫ್ಯೂಸಿಂಗ್ ನೇಚರ್ ಜೊತೆ ಗುರುವಿನ ಅನುಗ್ರಹ ಏನೋ ಇದೆ. ಹಾಗಾಗಿ ತಾವು ಸಮಾಧಾನ ಪಟ್ಕೊಳ್ತೀರ ಯಾವುದೇ ಒಂದು ವಿಚಾರಕ್ಕಲ್ಲಿ. ಹಾಗೆ ಅಷ್ಟಮ ಸ್ಥಾನದಲ್ಲಿ ಕುಜನಿದ್ದಾನೆ. ತೃತೀಯಾಧಿಪತಿ ಗೊಂದಲ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಬುಧಾದಿತ್ಯ ಯೋಗ. ಹಾಗೆ ಕೇತು ಇರೋದ್ರಿಂದ ಒಮ್ಮೊಮ್ಮೆ ದಾಂಪತ್ಯದಲ್ಲಿ ಸಹಿತವಾಗಿ ಶುಭತ್ವ, ಹಾಗೆ ಸ್ವಲ್ಪ ಕಾನ್ಫ್ಲಿಕ್ಟ್, ಸಂಗಾತಿಯಿಂದ ಬೇರೆ ಬೇರೆ ಉಳಿತಕ್ಕಂಥ ಸನ್ನಿವೇಶಗಳು ಬರ್ಬೋದು, ಹಾಗೆ ಪ್ಯಾಚಪ್ ಆಗ್ಬೋದು. ಎಲ್ಲವೂ ಕೂಡ ಇದೆ. ಆದರೆ ದುಡುಕಿನ ನಿರ್ಧಾರಗಳಿಂದ ದೂರ ಇರತಕ್ಕಂಥದ್ದು ಭಾಳ ಮುಖ್ಯ. ಸಾತ್ವಿಕತೆ ಜಾಸ್ತಿ ಬಳಸ್ಕೋಬೇಕು. ಯಾರು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅತಿ ಸಾತ್ವಿಕತೆ ಬಹಳವಾಗಿರ್ತಕ್ಕಂಥ ಮುಖ್ಯ. ಅನ್ನೆಸಸರಿಯಾಗಿ ನಿಮ್ಮ ಮೈಂಡನ್ನು ಪಾಯ್ಸನರಸ್ ಮಾಡ್ಕೋಬೇಡಿ. ಪಾಯ್ಸನರಸ್ ಅಂದರೆ ಏನು? ಕೆಟ್ಟ ಆಲೋಚನೆಗಳನ್ನು ಇಟ್ಕೊಳ್ತಕ್ಕಂಥದ್ದು ದೂರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಆದಷ್ಟು ಸಾತ್ವಿಕತೆ ಸಮಾಧಾನದಿಂದ ಇದ್ದರೆ ಖಂಡಿತವಾಗಿ ಶುಭ ಆಗುತ್ತೆ. ವ್ಯಾವಹಾರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿದ್ರು ಒಂದು ಮಾಡ್ರೇಟ್ ಆಗಿರ್ತಕ್ಕಂಥಿರುತ್ತೆ. ಒಂದು ವಾರ ಚೆನ್ನಾಗಿ, ಒಂದು ವಾರ ಕಡಿಮೆ ಇರ್ತಕ್ಕಂಥದ್ದು ವ್ಯವಹಾರದಲ್ಲಿ ತೋರಿಸ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ, ಮರೆತೋಗ್ತಕ್ಕಂಥದ್ದು ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ತೋರಿಸ್ತದೆ. ದಾಂಪತ್ಯ, ವ್ಯವಹಾರ, ಹಾಗೆ ವಿದ್ಯಾರ್ಥಿಗಳು, ಇನ್ನು ಕೆಲಸ ವಿಚಾರಗಳನ್ನು ತಗೊಂಡಾಗ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಕೆಲಸಗಳು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ತೋರಿಸ್ತದೆ. ಕುಂಭರಾಶಿಯವರಾಗಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ. ಮೀನರಾಶಿಯವರ ತತ್ವವನ್ನು ನೋಡಿ. ಅಂದರೆ ಮೀನರಾಶಿಯಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಶನಿ ವಕ್ರನಾಗಿದ್ದಾನೆ. ರಾಹು 12ರ ಸ್ಥಾನ. ಚಂದ್ರ 9, 10, 11, 12ರಲ್ಲಿ ಹಾದು ಹೋಗ್ತದೆ. ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತೀರಿ. ಆದರೆ ತೃತೀಯಾಧಿಪತಿ ಪಂಚಮ ಸ್ಥಾನ ಕ್ರಿಯೇಟಿವ್, ಮಕ್ಕಳ ಬಗ್ಗೆ ಆಲೋಚನೆಗಳು. ಹಾಗೆ ಸಪ್ತಮ ಸ್ಥಾನದಲ್ಲಿ ಕುಜ, ಕುಟುಂಬದೊಟ್ಟಿಗಿನ ಬಾಂಧವ್ಯತೆ. ನಾನು ಏನೇ ಮಾಡಿದ್ರು ನಾವು ಫ್ಯಾಮಿಲಿ ಪ್ರೊಟೆಕ್ಟಿವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ. ಮದುವೆ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ದೂರ ಆಗ್ತಕ್ಕಂಥದ್ದು ಕೂಡ ಇರ್ತದೆ. 6ರ ಸ್ಥಾನದಲ್ಲಿ ಸೂರ್ಯ. ಯಾರ್ಯಾರು ಮೀನರಾಶಿ ಕೆಲಸ ಹುಡುಕ್ತಾ ಇದ್ದೀರೋ ಕೆಲಸಕ್ಕೆ ಪ್ರೇರೇಪಿತವಾಗಿರ್ತಕ್ಕಂಥಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆಂದರೆ ಕೆಲಸದ ಅಡೆತಡೆಗಳು ಬರ್ತಕ್ಕಂಥದ್ದಿರುತ್ತೆ. ಸರ್ಕಾರಿ ಯೋಗಗಳಿಗೆ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮೀನರಾಶಿ. ಇನ್ನು ಕುಟುಂಬಾಧಿಪತಿ ಆಗಿರ್ತಕ್ಕಂಥ ಸಪ್ತಮದಲ್ಲಿದ್ದಾನೆ. ಖಂಡಿತವಾಗಿ ಒಂದು ವಿಶೇಷತೆ, ಒಂದು ಮದುವೆ ವಿಚಾರದಲ್ಲಿ ಶುಭತ್ವ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಆದರೆ ಇಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆಲಸ್ಯವನ್ನು ದೂರ ಮಾಡಿ ಕಾರ್ಯಪ್ರವೃತ್ತರಾಗಿದ್ದರೆ ಈ ವಾರ ಶುಭದ ಫಲಗಳಾಗ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು. ಹಾಗೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಥಿಂಕಿಂಗ್, ಹಠವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ನಿಮ್ಮ ಕೋಣೆಯಲ್ಲಿ ಉರಿಸಿ ಮಲ್ಕೊಳ್ತಕ್ಕಂಥದ್ದು ಪ್ರತಿ ದಿವಸ ನಿಮಗೆ ಸಾತ್ವಿಕತೆಯನ್ನು ತರುತ್ತೆ. ಇಷ್ಟು 12 ರಾಶಿಗಳ ವಾರದ ಫಲಾನುಫಲಗಳು. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.